ನರಸಿಂಹನವರು ಹೋಗುತ್ತಿರುವಾಗ ಆ ಬಾಯಲ್ಲಿ ಹಾಕಿಕೊಂಡ ಹೂಗಳು ಹೆಂಜಲು ಶ್ರೀಕೃಷ್ಣನ ಕೈಯಲ್ಲಿ ಬಿದ್ದ ಕಾರಣ ಶ್ರೀಕೃಷ್ಣನು ಕೈ ಮಹಾರಾಜನ ಸರಿಯನ್ನು ಹಿಡಿದು ಶಿರವನ್ನು ತೆಗೆಯುವೆಂದು ತಿಳಿತೇನು ಮಾತ್ರ ಆ ಲಾಯರ್ ಪಂಪವತಿ ಸರ್ ಹಾರ್ಮೋನಿಯಂ ಮಾಸ್ಟರ್ಗೆ 500 ರೂಪಾಯಿ, ತಬಲಕ್ಕೆ 500 ರೂಪಾಯಿ ಮತ್ತು ಸಾರಥಿಗೆ 500 ರೂಪಾಯಿ ಕೊಟ್ಟಿರ್ತಾರೆ. ಹಾಗೆ ಕಾಂತೆ ಕಾಂತ ಎಂಥ ಕೆಲಸವನ್ನ ಮಾಡಿಕೊಂತೆ ಆ ವಕೀಲ ಸಾಬರಿಗೆ ಜಡಜಾಕ್ಷನಾದ ಶ್ರೀಕೃಷ್ಣ ಪ್ರಿಯನಾದ ನಾನಾದ ನೃತ್ಯವನ್ನ ಮಾಡಿದರೆ ಅಯ್ಯೋ ಈ ಜಗತ್ತಿಗೆ ತೆಗೆದುಕೊಳ್ಳುವ ಸಂಗತಿ. ಸಮುದ್ರದಲ್ಲಿನ ಮೀನು ನೀರು ಬಿಟ್ಟು ಹೊರಬರುವುದುಂಟೆ, ಹರಗೋಲನ್ನು ಬಿಟ್ಟು ಒಮ್ಮಿದ್ರ ಹೊರ ಬಂದರೆ ಹರಗೋಲನ ಮುಂದೆ ಸಾಗುವುದುಂಟೆ. ಎತ್ತ ಮಾತೆ ಮಲೆ ಉಳಿದ ಶಿಶು ಬದುಕುದುಂಟೆ. ನೆಚ್ಚಿಂತನಾದ ಲಕ್ಷ್ಮೀಗಾನ ಸನಿಗೊಳಗ ಮಾಡಿದರೆ ದುರ್ಲಕ್ಷಣ ತೋರುದುಂಟೆ. ಅಯ್ಯೋ ಪುಲ್ಲ ರೋಚನ ನೆನೆಸಿಕೊಂಡರೆ ಎಲ್ಲ ಹೃದಯದ ಜಠರದೋಳು ಬೆಕ್ಕುವ ಶೋಕಾಗ್ಲಿ ತನ್ನಿಂದ ಚಲಿಸುವರುವುದು. ಇಂದ್ರ ಖಿಳಾಂಗ್ರಿಯೋಳು ಚಂದ್ರಾದರನ್ನು ನೋಡಲು ಬಂಧೂರವಾದ ಕಳವ ಮಾಡಿದರೆ ಎಲ್ಲ ಮನಸ್ಸು ಕಿಂಚಿತ್ತಾದರೂ ಕಷ್ಟವೆನಿಸಲಿಲ್ಲ. ಎನ್ನಂತ ರಂಗದ ಮಲೆಯ ಮಾರುತನಂತಿರುವ ಅಂಬುಜೇಶನ ಮೇಲೆ ಯುದ್ಧ ಮಾಡುತ್ತಿದ್ದರೆ ಅಯ್ಯೋ ಎನ್ನ ಕರ್ಮವು ಹೇಳಲಿ. ಅಯ್ಯೇಶ್ವರೇ, ಶ್ರೀಕೃಷ್ಣನ ಮೇಲೆ ಸೃಷ್ಟಿಸಿದ ಯುದ್ಧದ ಬದಲಾಗಿದೆ. ಕಾಯನಾದ ಗಂಡರು ಎನ್ನ ಪ್ರಾಣವನ್ನು ಹೇಳಿದರೆ ನಿಸ್ಸತ್ಯ ಕೋಚವಾಗಿ ಅರ್ಪಿಸುತ್ತೇನೋ. ಆ ಜ್ಞಾನವನ್ನು ಅಳಿಸುವ ಸುಜ್ಞಾನಿಯಾದ ಮುರಹರ ನನ್ನನ್ನೇ ಒಡೆಯತ್ತಲ್ಲೋ ನನ್ನ ಬಾಲ್ಯ ಬಲತ್ಕಾರ. ನಂಗಳೋಳು ಎನ್ನಗೆ ಸರಿ ಸಾಟಿವಿಲ್ಲವೆಂದು ಎನ್ನೆಯ ಶಕ್ತಿಯ ಸಾಮರ್ಥ್ಯ ರಾಜ್ಯ ಸಂತಕನಾದ ಲಕ್ಷ್ಮೀಕಾಂತ ನನ್ನನ್ನೇ ಸರಿವರಿಯಾಗಿ ನಿನ್ನಡಿಗೆ ತಂದಿದೆಯಲ್ಲೋ ಭಗವಂತ. ಅಯ್ಯೋ ಹರಹರ ಮೋಸವಾಯಿತು ನಗದರನೇ ಎನ್ನ ಮನೆಯ ಜೀವನ ಉಳಿಸುವ ಬೇಗನೆ.
ನಿಟ್ಟಿನಲ್ಲಿ ಲಾರಿ ಡ್ರೈವರ್ ಪನ್ನಯ್ಯ ಇವರು ಸುಜಾತಕ್ನವರಿಗೆ 1000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ಹಾಗೆ ಜಡಜ ಗಂಧಿಹಾದ ಮಾಡಿದ ಮನೆ ಅರ್ಜುನ ಗಂಧರ್ವನಾದ ದಯಮಾರುದನೆಯನ್ನು ಶ್ರೀಕೃಷ್ಣನಲ್ಲಿ ಬಿಟ್ಟು ಬೇರೆ ನೋಡಿದ್ರೆ ಶಿರಚೇತನವಾಗಿರ್ತಾರೆ. ಒಂದೇ ಕ್ಷಣ ಮಾತ್ರ ಧೂಳು ನಿಕ್ಕಿ ಬಂದ ಹಟ್ಟ ಬಂದ ತಂಡ ಮನದ ದಸ ದಿಕ್ಕಗಳನ್ನು ಉದುರುದಂತ ಮಾಡಿಬಿಡಿದೆ. ಪೂಜಾಬಲ ದಂಡರೆಂದು ಮೆರೆತಿರುವ ಸರಿದೊರಡು ತಳ್ಳನಗೊಳಿಸಿ ಒಂದೇ ಕ್ಷಣಕ್ಕೆ ಈ ಭೂಮಿ ಮೇಲೆ ನಿಲ್ಲಂತ ಓಡಿಸಿ ಕೈಯೇ ನಮ್ಮ ಗಂಧರ್ವನಿಗೆ ಸಂತೋಷದ ಮಹಾದೇವ ತೋರಿಸುತ್ತೆ. ಗುಂಡಿಗಂತೋರೆ ಸರಿ ವೈರಿಗಳನ್ನು ಮುಖಾಮಂಡಳು ತಗ್ಗಿಸುವಂತೆ ಮಾಡುತ್ತಿದ್ದೆ. ಧಾರು ಮಾಡುವುದೇನಿದೆ ಹಾರವೇಂದ್ರ ನೇತ್ರನಾದ ನಾರಾಯಣ ಸರಿ ವೈರಿತ ತೋರಿದ ಆ ನಾರದರಿಗೆ ನಮ್ಮ ಹೀರುವರ ಕೆಲಸ ಕಂಡು ಸಹಿಸಲಾರ ಕೆಟ್ಟ ಬುದ್ಧಿ ಅಂತೋರಿ ನಮ್ಮಿಬ್ಬರ ಮಧ್ಯದ ಹಚ್ಚಿದ ವೈರತ್ವಮ್ಮ ವೈಖರಿ ಹಾಗಿದಾಗಿ ಚಿತ್ರಪಟದಲ್ಲಿ ನಾರದನ್ನು ಕಳಿಸಬೇಕೇ. ನಿನಗೆ ಮಂಗಳವಾಗಲಿ ಪಾತ ಋತುಳ್ ಅತಿ ಸಮರ್ಥ. ಆಹೋ ಸ್ವಾಮಿ ನಾರದರೆ ಪಾತ ಎಂಥ ಕೆಲಸವನ್ನು ಮಾಡಿಕೊಳ್ತೀರಿ. ನನ್ನಂತ ಕೆಲಸ ಮಾಡುವವರು ಈ ಜಗದಲ್ಲಿ ಯಾರೂ ಇಲ್ಲ. ಆ ಕೆಲಸ ಮಾಡುವವರು ನಾರದ ಮಹಾರಾಜರು ಒಬ್ಬರೇ. ಕರ್ಮಿಣಿಯ ಕಾಲದಲ್ಲಿ ಹನ್ನಾರ ಮನೆಗೆ ಹೋಗಿ ನನ್ನ ದಿಕ್ಕು ತಪ್ಪವಂತ ಮಾಡಿ ಕಮಲಧೌಳ ನೇತ್ರ ಮೇಲೆ ಪಾಠನ ಸಮರಕ್ಕೆ ಬರಬೇಕೆಂದು ಶಪಥವನ್ನು ತೆಗೆದುಕೊಂಡಿರ. ಹೌದು ಇದು ನಿಮಗೆ ನ್ಯಾಯವೇ? ಅಯ್ಯೋ ಕೃಷ್ಣ ಅರ್ಚನ ಎಂದೇ ಎರಡೇ ದೇವಿಸ್ತ್ರ ಒಂದೇ ಜೀವನಂತೆ ತಿಳಿದು ನೀವು ಕಣ್ತರಿತು ನೋಡಿ ಮುಂದುವರಿಯೋ ಇಲ್ಲಾಕೆ ಮಾಡಿದೋ ಇಂತಹ ಅನ್ಯಾಯ. ರಿಪುಕುಲೋತ್ಪಟರೆಂಬ ಹೇರು ಕದಂಬಕ್ಕೆ ಇಂಬುಗೊಡದ ಹೃದಯ ಕುಂಭವೆಂಬಗೆದು ಸಿಂಹದ ಮರಿಯಂತ ಬಿರುದಾಂಕಿತನಾದ ಕಲಿಪಾರ್ಥ ಈ ಯುದ್ಧಕ್ಕೆ ನೀನೇ ಸಮರ್ಥ. ಫಲ್ಗುಣ ಸ್ವಾಮಿ ನಾರದರೆ ಜಗಜ್ಜೀವಧಾಲಾಂಗಗಳಿಗೆ ಸೂತ್ರನಾದ ನಾರಾಯಣನಿಗೆ ತ್ರಿಲೋಕಗಳು ಎದುರಾಗಿ ಜೀವನ ಸಾಧಿಸುವ ಸರಿ ವೈರಿಗಳಾದರೂ ಇರುವುದಂ ಕಂಡಿಯ ಧನುಂಜಯ. ಸ್ವಾಮಿ ನಾರದರೆ ಪುಲ್ಲಲೋಚನಿಗೆ ಸರಿ ಸಾಟಿಯಾಗಿ ಯುದ್ಧ ಮಾಡುವ ಶೂರರೆಂದರೆ ಅದು ಫಲ್ಗುಣನೊಬ್ಬನೇ ಎಂದು ಈ ಲೋಕಕ್ಕೆ ತಿಳಿದ ಸಂಗತಿ. ಆದ ಕಾರಣ ಈ ಯುದ್ಧಕ್ಕೆ ನಿನ್ನನ್ನು ನೇಮಿಸಿ ಅದಕ್ಕೆ ತಕ್ಕ ವ್ಯೂಹಂ ರಚಿಸಿರುವನು ಕಿರೀಟಿ. ತಿಳಿದು ನೋಡುವುದರ ರೀತಿ. ಆಗೋ ಚತುರ್ಮುಖ ಪುತ್ರನೇ ಕೇಳು ನಾನು ಹೇಳುವ ವರ್ತನೆ. ಅದೇನು ಚೆನ್ನಾಗಿ ಹೇಳು ಪಾರ್ಥ. ಇಂಧಕ್ಕೆ ರೋಷ ಭೀಷಣನಾದ ಭೀಷ್ಮನೆಂಬ ನಮ್ಮ ತಾತನ ಮೊಮ್ಮಕ್ಕಳು ಎಂಬ ಮಮತೆ ಇಲ್ಲದೆ ನಮಗೆ ನಾನಾ ರೀತಿಯ ಕಷ್ಟಗಳನ್ನು ಸಿಕ್ಕಿದನು. ನಮ್ಮ ತಾತನ ದೇಹಂ ಸರಮಂಚಂ ನಿರ್ಮಿಸಿ ಈ ರಣಭೂಮಿ ಮೇಲೆ ಉಸಿರಾಟ ಮಾಡಿದೆ ನಾನು. ಶ್ರೀಕೃಷ್ಣನ ಮೇಲೆ ಸೃಷ್ಟ ಮಾಡಿ ಭಯ ಮಹಾರಾಜನ ಕಾಪಾಡುವುದು ದೊಡ್ಡದೇನಲ್ಲ. ಅವು ನಾರದರೆ ಪಾರ್ಥ ಎಲ್ಲರ ಕಮಲಾಶಿನಿ ನಾನಿಂತ ತೋರಿಸಲಿ. ಇದು ಅಸತಳದ ಮಾತನಾಡದ ಖಾನ ವ್ಯಕ್ತಿ ವಿಚಾರದ. ಹಾಗೂ ಕುಂತಿ ಪುತ್ರನೇ ಸ್ವಾಮಿ ನಾರದರೆ
ಹಾಗಾದ್ರೆ ಹೇಳುವೆನು, ಚೆನ್ನಾಗಿ ಕೇಳು. ಚೆನ್ನಾಗಿ ಸ್ವಾಮಿ ನಾರದರೆ. ದೇವಸ್ಥಾನೇ ಕೇಳು ವಿಜಯಾನೇ. ದೇವಸ್ಥಾನೇ ಕೇಳು ವಿಜಯಾನೇ. ಮನಗಳು ಕರುಣೆಯ ತೋರುವ ಎಂದು. ಚೆನ್ನಾಗಿ ಸ್ವಾಮಿ ನಾರದರೆ. ಹಾಗೂ ಕುಂತಿ ಪುತ್ರನಾದ ಕಲಿಪಾರ್ಥನೆ, ಸ್ವಾಮಿ ನಾರದರೆ. ನೀನೇ ಕುಳಿತು ಇಂಥ ಮಹಾತನ್ನಾಡಿದರೆ ನಮ್ಮಂತ ಕೈಲಾಗದವರು ಗಯ ಮಹಾರಾಜರನ್ನು ಕಾಪಾಡುವುದೆಂದು. ಹ. ಆಗೋ ಇಂದ್ರನಂದನ, ಸ್ವಾಮಿ ನಾರದರೆ. ಪಾಂಡವ ಪುತ್ರನಾದ ನೀನು ನಡು ಪಾಂಡವ ಧೈರ್ಯ ನಮ್ದು ತಿಳಿದು ಹ. ಕಂಗಲಾದ ಗಯನ ನಿನ್ನಲ್ಲಿಗೆ ತಂದೊಪ್ಪಿಸಿದನು. ಹ. ನಿನ್ನಿಂದಾದರೆ ಕಾಪಾಡುಗಳೆಂದು ವಚನವೊಂಬಡು. ಇಲ್ಲಲ್ಲಿದ್ದರೆ ಬ್ರಹ್ಮನು ಬರೆದ ವಿಧಿ ಲಿಖಿತದಂತೆ ದಾರು ಮಾಡುತ್ತದೆ. ಕಂಡಿಯ ಪಾರ್ಥ ದುರದೋಳ ಅತಿ ಸಮರ್ಥ. ಓ ಚತುರ್ಮುಖ ಪುತ್ರನೇ, ಎಂಥ ವಿಭಕ್ತಿಯ ತಂದೊಟ್ಟಿದೆ ನನ್ನನ್ನೇ. ಅಜ್ಞಾನವನ್ನುವ ತೊಟ್ಟಿಲ ಕಟ್ಟಿ ಅದರಲ್ಲಿ ರಂಧ್ರಮಳ್ಳವನ್ನು ಹಾಗೆ ಏನು ಹರ್ಯದಾಸ ಪುರುಷಗಳನ್ನ ಮೇಲೆ ಹಾಕಿ ಮೇಲೆ ಜಗಳು ಮಾಡಿದರೆ ಒಳಗೆ ರಂಧ್ರ ಮುಳ್ಳು ತಾಗಿದ ಮೇಲೆ ಮುಳ್ಳಿನ ಮಾತನಾಡಿದರೆ ಈಗ ನೀವು ಎನ್ನ ಮೇಲೆ ಸಿಗಿದ ಕೃತ್ಯವು ಹಾಗೆ ಇರುವುದು. ಹೋದ ಮಾತಿಗೆ ಎಷ್ಟು ಚಿಂತಿಸಿದರೂ ಫಲವಿಲ್ಲ. ಈಗ ನಾನೇನು ಮಾಡಿದ ಜಗದೊಡನ ಮೇಲೆ ಯುದ್ಧ ಮಾಡು ತಪ್ಪುವುದಿಲ್ಲ. ನಾನೇನು ಯೋಚಿಸಿದ್ರು ಫಲವಿಲ್ಲ. ನಾರದ ತನ್ನಡಿಗೆ ಮಿತ್ರನಾದ ಕಲಿಪಾರ್ಥನೆ, ನಾರದನೇ. ಮಾತು ಮಾತಿಗೆ ಹೆಣ್ಣನ್ನು ವಿಪತ್ತಿಗೆ ತಳ್ಳೆದರೆಂದು ಜರಿದು ಮಾತನಾಡಬೇಡ. ಗಯ ಮಹಾರಾಜನನ್ನು ಕಾಪಾಡುವುದು ಕಷ್ಟಕರವಾದ ಸಂಗತಿ. ಆದರೆ ಪಾಪ ನೀನೇಗೆ ಕಷ್ಟಪಡಿವಿ. ನಾವು ಬಂದ ದಾರಿಯನ್ನು ಸುಂಕವಿಲ್ಲದೆಂದು ತಿಳಿದು ನಮ್ಮ ದಾರಿಯನ್ನು ಹಿಡಿದುಕೊಂಡು ಹೋಗುತ್ತೇವೆ. ಅವರವರ ಕರ್ಮ ಅವರವರ ಹಣೆ ಬರಹದಲ್ಲಿ ಏನೋ ಬರೆದಿದೆ, ಅದನ್ನು ತಪ್ಪಿಸಲು ದಾರಿಂದಲೂ ಸಾಧ್ಯವಿಲ್ಲ. ಅವರವರ ಕರ್ಮಾನುಸಾರಗಳು ಜಡಜೋದ್ಭವನ ಬರೆದ ಲಿಖಿತಕ್ಕೆ ಧಾರ ಮಾಡುವುದೇನಿದೆ ಕಂಡಿಯ ಪಾರ್ಥ. ನಾವು ಇಲ್ಲಿಗೆ ಬಂದಿದ್ದೇವತ್ತ. ಆಹೋ ಸ್ವಾಮಿ ನಾರದರೆ, ಫಲ್ಗುಣ, ಶರಣೆಂದು ಬಂದವರನ್ನು ಕಾಯ್ದು ಈ ಕಲಿಪಾರ್ಥನಿಗೆ ಸರಿದಾರಿಯಾಗಿ ಬಿಟ್ಟಿದೆ. ಆದಿದ್ದಾಗಿ ಹೋಯಿತು, ಇನ್ನು ಮೇಲೆ ಚಿಂತಿಸಿದ ಫಲವಿಲ್ಲ. ನನಗೇನೋ ಕಷ್ಟ ಬರಲಿ, ಆ ಕೈಯನ್ನು ಕಾಪಾಡಿಕೊಳ್ಳವೇ, ಆ ನಾರನ್ನಿಂದ ಉಳಿಸಿಕೊಳ್ಳವೇ. ಈ ಮಾತು ನಿಜವಿಂದ ನಿಶ್ಚಯಿತವನ್ನು ಕಾಲವನ್ನು ಕಲಿ ನಾರದರೆ ಭಕ್ತಿ ಸಂಪನ್ನರೇ. ಹಾಗೂ ಫಲ್ಗುಣನೇ, ಸ್ವಾಮಿ ನಾರದರೆ, ಈಗ ಎನ್ನ ಮನಸ್ಸು ಶಾಂತವಾಗಿತ್ತು. ಹ. ನಾನು 3 ಲೋಕಗಳನ್ನು ಸಂಚರಿಸುವುದು ನಿಲ್ಲಿಸಿ ನಿಮ್ಮ ಹೀರುವರ ಯುದ್ಧವನ್ನು ನೋಡಿ ದೇಶ ಸಂಚಾರ ಮಾಡುತ್ತೇನೆ. ಕಿರೀಟಿ ನಿನಗ್ಯಾರು ಸಾಟಿ? ನಾನಿನ್ನು ತೆರಳುತ್ತೇನೆ ಫಲ್ಗುಣ. ನಾಳಿನ ಯುದ್ಧ ತೋರಿಸಿ ಆಹೋ ಸ್ವಾಮಿ ನಾರದರೆ, ಫಲ್ಗುಣ. ಆದಿ ಜಾಗೃತಿಯನ್ನು ಹೋಗಿ ಬಂದರೆ ಬ್ರಹ್ಮನಂದನ ಮಾಡು ನಿಮ್ಮ ಪಾದ ಬದ್ಧಾಂಗಳಿಗೆ ಬಂದನು. ಗೋಕುಲ ನಂದನ ಅರಿಸೋ ಬಂದನ, ಗೋಕುಲ ನಂದನ ಅರಿಸೋ ಬಂದನ, ಬೇಡುವೆ ನಿನ್ನ ಪಾಡು ಮಾಡು ಬೇಡುವೆ ನಿನ್ನ ಪಾಡು ಮಾಡು ಜಗವನ್ನ.
ಮನ ತನಿಸಿದ ಮಧುರ ಮಂಧರವೇ, ಕಾಂತ ನಿನ್ನ ನಾಟ್ಯ ನರ್ತನ ನೋಡಬೇಕಂದ್ರೆ ಇದಕ್ಕೆ ಬಹಳ ಆನಂದವಾಗುವುದು. ಒಂದು ನರ್ತನ ಬೇಕೆ, ನೀನು ಸಹಸ್ರ ನರ್ತನ ಮಾಡಿದ್ರೆ ನಾನು ನೋಡಿ ನನಗೆ ಸಂತೋಷ ಬಂದವಳು ನಾರೇ ವಯ್ಯಾರೆ. ಇಷ್ಟನ್ನೇ ನರ್ತನೆ ಮಾಡಿದ್ದು ನಿನಗೆ ಖುಷಿ ಆಗಲಿಲ್ಲವೇ ಕಾಂತ? ಹೌದು ಕಾಂತೆ. ಅಹೋ ಕಾಂತ, ಹೇ ಕಾಂತೆ, ಎನ್ನ ನರ್ತನೆಯನ್ನು ನೋಡಿ ನಲಿಯುವೆನೆಂದು ಹೇಳಿವೆಯಲ್ಲ. ಹೌದು ಕಾಂತೆ. ಹಿಂದಕ್ಕೆ ಪರಶಿವನಲ್ಲಿ ಆ ಪಾಶುಪತಾಸ್ತ್ರವನ್ನು ಪಡೆದು ಹ, ತಂದಾಗ ದೇವೇಂದ್ರನು ಊರ್ವಶಿಯ ನರ್ತನೆಯನ್ನು ನೋಡಿ ಅವರು ಏತಕ್ಕೆ ನೋಡಲಿಲ್ಲ ಕಾಂತ, ಮಹಾ ಗುಣವಂತ. ಹಾಗೆ ದ್ರುಪದ ನಂದನೆ, ಪ್ರಿಯ, ನಿನಗೇನು ಉತ್ಸಾಹ ಆವರಿಸಿದ ಹೇಗೆ? ಎನ್ನ ಪಿತನಾದ ದೇವೇಂದ್ರನಂದರೆ ಯಾರು ಊರ್ವಶಿ ಆತನೆಂದತಿ ಏನಾಗಬೇಕು? ಹೇ ರಾಣಿ, ಹೇ ರಾಣಿ, ಇದನ್ನರಿತ ರಾಣಿ, ಹಾಗಾದ್ರೆ ಇತ್ತವ ಎನ್ನ ತೊಡೆ ಮೇಲೆ ಕೂಡು. ಎನ್ನಂ ಪಡೆದ ಮಾತೆಯಾದ ಕುಂತಿ ದೇವಿಯ ದೂರ್ವಾಸಿ ಮುನಿಗಳ ಎತ್ತರೆಯ ಮಕ್ಕಳ ಸಂತಾನ ಬೆಳೆದರಿಂದ ಆ ಮುನಿವರನ್ನು ಕೊಟ್ಟ ಮಂತ್ರೋಕ್ತಿಯಿಂದ ಜನಿಸಿದ ಮಕ್ಕಳು ನಾವು. ಹಾಗೆ ಇಂದ್ರನು ಎನ್ನ ತಂದೆಗೆ ಸಮಾನ, ಆತನ ಸತಿಯರು ಎಲ್ಲರೂ ನನಗೆ ತಾಯಿಯ ಸಮಾನರು. ಎತ್ತ ತಾಯಿಯ ಮುತ್ತಿಟ್ಟು ಮೋಹಿಸುವನಿಗೆ ಈ ಪ್ರಪಂಚದಲ್ಲಿ ಇಲ್ಲದಿರುವಂತ ನಾರೇ ಇದನ್ನಾರಿನಂತ ಮಾತಾಡಿ ಕಾಂತ ಕಾಂತ, ಅದೇ ಕಾಂತೆ. ಹಾಗಾದ್ರೆ ಯುದ್ಧಕ್ಕೆ ಹೊರಡುವೆಯಾ? ಹೌದು ಕಾಂತೆ. ಹಾಗಾದ್ರೆ ಎಲ್ಲ ಸಿದ್ಧತೆಯನ್ನು ಮಾಡುವೆನು ಕಾಂತ. ನೀಮಂತ ಹಾಗೆ ದ್ರೌಪದಿ ನಂದನೆ, ಕಾಂತ, ನಿನಗೇನು ಗೊತ್ತಾಗಬೇಕಾ ಇಂದ್ರನ ವರ್ತನೆ? ಎನ್ನ ತಂದೆಯಾದ ಸುರಪತಿಯು ಬಹಳ ರಸಿಕನು, ಅತಿ ವಿಲಾಸನು. ಹಿಂದಕ್ಕೆ ಗೌತಮ ಮುನಿಯನ್ನು ಹೆಂಡತಿಯಾದ ಹಲ್ಲದೇವಿಯು ಬಹಳ ಪತಿರತಿಯು. ಸಾಧ್ವೇಶ್ವರ ಮಣಿಯು ಅಂಥ ಮಾತೆ ಮೇಲೆ ಮನಸ್ಸು ಮಾಡಿ ಮಧ್ಯರಾತ್ರಿಯಲ್ಲಿ ಅವರ ಮನೆಯ ಮುಂದೆ ಕೋಳಿಯ ರೂಪವಾಗಿ ಕೂಗಿ ಗೌತಮ ಮುನಿಯನ್ನು ವೇದ ಧರಿಸಿ ಜಾಬಕ್ಕೆ ಕಳಿಸಿ ಅಹಲ್ಯದೇವಿ ಕಣ್ಣು ಮುಂದೆ ಗೌತಮ ಗೋಪಿತನಾಗಿ ಅತಿ ತುಂಬ ಹೇನುಗಾಗಿ ಎಂದು ಶಾಪವನ್ನು ಕೊಟ್ಟರಂತೆ. ಅಂದಿನ ಶಾಪವೇ ಇಂದಿಗೂ ಆ ಇಂದ್ರನಿಗೆ ತೊಂದರೆ ಕೊಡುತ್ತದೆ. ರಾಣೆ ತಣಿವೇಣೆ. ಕಾಂತ, ಕಾಂತೆ, ಯುದ್ಧಕ್ಕೆ ಹೋಗುವುದಕ್ಕೆ ನಿನಗೆ ಜಯವಾಗಲೆಂದು ಜಯದಾರ್ತಿಯನ್ನು ಮಾಡುವೆನು. ಕಾಂತೆ, ಪ್ರಿಯ, ಕಾಂತೆ, ಯುದ್ಧವನ್ನು ಗೆದ್ದು ಬಾ ಎಂದು ಹೌದು ಕಾಂತೆ. ಸಂತೋಷದಿಂದ ಹ, ಕಾರ್ಯವನ್ನು ಮಾಡುವೆನು. ನಿಲ್ಲಿಸಿದಂತಾಗಲಿ ಕಾಂತೆ. ಓ ಪ್ರಿಯ ಎನ್ನ ಒಡೆಯ, ಓ ಪ್ರಿಯ ಎನ್ನ ಒಡೆಯ, ನನ್ನ ಬಾಳಿಗೆ ಬೆಳಕಾಗಿರಿ, ನನ್ನ ಊರಿಗೆ ಉಸಿರಾಗಿರಿ. ನೀಡು, ನೀಡು. ಅರ್ಜುನ, ಕಾಂತೆ, ನಾನೊಂದು ಕೇಳನ್ನು ಕೊಡುವೆಯಾ? ಏನು ಕಾಂತೆ? ಕೊಡುವೆಯಾ? ಕೊಡುವ ಕಾಂತೆ. ಸಿಹಿ ಮುತ್ತಿನ ಕಾಣಿಕೆ, ನೀ ಬಾರು ನನ್ನ ಸವಿಯಕ್ಕೆ. ಸಿಹಿ ಮುತ್ತಿನ ಕಾಣಿಕೆ, ನೀ ಬಾರು ನನ್ನ ಸವಿಯಕ್ಕೆ.
ಲೋಕದಾನನ ಮುಂದೆ ಕಲಿಪಾರ್ಥನನ್ನ ಬಿಟ್ಟರೆ ಬೇರೆ ಯಾರ ಕೈಯಿಂದಲೂ ಯುದ್ಧ ಮಾಡಿ ಜಯಿಸುವುದು ಸಾಧ್ಯವಿಲ್ಲೆಂದು ಅರ್ಥ ನಾರದ ಮನೆಗಳು ಎನ್ನಂತಂದರನ್ನ ಪಾದಕ್ಕೆ ಕಟ್ಟಿದರೆ ಏಕಾದರ ಮಾಡಿ ಎನ್ನ ಪ್ರಾಣವನ್ನು ಕಾಪಾಡು ಎನ್ನ ರಕ್ಷಿಸೈ ತಂದೆ ನಿನ್ನಲ್ಲಿ ನಂಬಿ ನಾನು ಒಂದೇ ಆಹೋ ಕೈಯ ನಮ್ಮ ಬಂದರವನೇ ಕಲಿಪಾರ್ಥನೇ ಇಂದ ಎಂಬುಡು ಬೇಗನೆ ನೀನಿನ್ನ ಈ ಭೂಮಿ ಮೇಲೆ ಜೀವಿಸಬೇಕೆಂದರೆ ಬ್ರಹ್ಮಲಿಖಿತವಿದ್ದರೆ ಅದನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ. ಆ ಶ್ರೀಕೃಷ್ಣ ಪರಮಾತ್ಮನು ಕೊಟ್ಟ ಶಪಥದಂತೆ ಇಂದಿನ ಸಾಯಂಕಾಲದೊಳಗೆ ನಿನ್ನ ಶಿರಛೇದನ ಆದರೂ ಹೋಗಬಹುದು. ಆದ ಕಾರಣ ನಾನು ಆತನಲ್ಲಿ ಹೋಗಿ ಕಾಡಿ ಬೇರೆ ಅದನ್ನು ನಿನ್ನನ್ನು ಉಳಿಸಿಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಕಂಡಿಯಾಗ ಹೇಮಾರದನೆ ತಿಳಿಯತೇದರ ವರ್ತನೆ ಆಹೋ ಇಂದ್ರತನಗರೇ ಹೇಮಾರದನೆ ನೀನೇನು ಸಾಮಾನ್ಯದಾತನೇ ಪಾಲ್ಗುಣ ಕಿರೀಟಿ ಚಾತಿ ವಿಜಯ ಭೀಭತ್ಸು ಸೇತವಾಹನ ಧನಂಜಯ ಪಾರ್ಥ ಗಾಂಡೀವ ಅರ್ಜುನ ಎಂಬ ದಸನಾಮಗಳನ್ನು ಪಡೆದಂತಾತ ನೀನು ನಿನ್ನನ್ನು ನೆಂದೇ ನಾನು ಬಂದರನು ಏಕಾದರ ಮಾಡಿ ಎನ್ನನ್ನು ಮುತ್ತಿ ಕೈಯಿಂದ ಭಾರ ಮಾಡಿ ಎನ್ನ ಪ್ರಾಣವನ್ನು ಉಳಿಸಿ ಎನ್ನನ್ನು ಉತ್ತರಿಸಿ ಕುಂತಿಪುತ್ರ ಚದುಮಲ ಚರಿತ್ರ ಆಹೋ ಗಂಧರ್ವನ ಹೇಮರದನೆ ಆಹೋ ಕಲಿಪಾರ್ಥನೇ ಶರಣಂದು ಬಂದು ನಿನ್ನ ಕಾಪಾಡಿ ನಿನ್ನ ಪ್ರಾಣವನ್ನು ಉಳಿಸುವುದು ನನ್ನದು. ಸಿಂಹಾತಕ್ಕೆ ತಡ ಯುದ್ಧಕ್ಕೆ ಹೊರಡದಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಮಾಡು ನೋಡಿ. ಖಂಡಿಯಾಗ ಹೇಮರದನೆ ತಿಳಿದ ವರ್ತನೆ ಆಹೋ ಕುಂತಿಪುತ್ರನ ಆದಾರ್ಜುನ ಮಹಾರಾಜರೇ ಹೋಗ ಹೇಮರದನೆ ಉನ್ನೇತಕ್ಕೆ ತಡ ಆರಣ ಭೂಮಿಗೆ ಹೋಗನ್ನಡಿ ಪಲ್ಗುಣ ಎನ್ನ ಪ್ರಾಣವನ್ನು ಉಳಿದು ಈಕ್ಷಣ ಹೊಳಿಕೊಳ್ಳಲೇ ಸಾರದೆ ಅತಿ ಜಾಗೃತಿಯಿಂದ ಶ್ರೀಕೃಷ್ಣನ ಸ್ಥಳಕ ರಥವನ್ನು ಬಿಡುವಂತನಾಗಿ ಸಾರದೆ ವರ್ಷ ದೈವರು ಜಾಗೃತಿ ಹೊಳಿ ಬಳಿ ಅತಿ ಜಾಗೃತಿಯಿಂದ ಆ ಜಗತ್ತೊಡನಿರುವ ಸ್ಥಳಕ್ಕೆ ಸೂಟಿಯಿಂದ ರಥವನ್ನು ಬಿಡುವಂತನಾಗಲೇ ಸಾರದೆ ವರ್ಷ ದೈವರ ಜಾಗೃತಿ ತಮಿಷ್ಟಂತಾಗಲಿ ದೇವ ತಂಗಿಯಾದ ದ್ರೌಪದಾನಂದನೇ ಕದನಕ್ಕೆ ಗಂಡನನ್ನು ಕರೆದುಕೊಂಡು ಬಂದು ವಂದಿಸಬೇಕು. ಅಮ್ಮ ತಂಗಿ ಹೇಳಿದರೆ ಚೆನ್ನಾಗಿ ಕೇಳು. ಚೆನ್ನಾಗಿ ಇದರಲ್ಲಿ ಕ್ಷಮಿಸುವುದಾದರೂ ಏನಿದೆ? ಅಂದಿನ ದಿನದೊಳಗೆ ಗಯ ಮಹಾರಾಜನಿಗೆ ಶಾಪವನ್ನು ಕೊಟ್ಟಿರೋ ನಿಜ, ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳುವ ಮಾತು ಸಾಧ್ಯವಿಲ್ಲ. ಮಿಗಿಲಾಗಿ ತ್ರಿಭುವನಗಳು ಸರಿ ಸಾಟಿ ಇಲ್ಲೆಂದೆನಿಸಿ ಮೆರೆಯುವ ಫಲಿತಾರ್ಥವು ಯುದ್ಧ ರಂಗದೊಳೆನ್ನು ಜಯಿಸಿ ಗಯನಂ ಕಾಪಾಡಿದರೂ ಕಾಪಾಡಬಹುದು. ಇದನ್ನರಿತವರು ನಾನು
ಧೈರ್ಯದಿಂದ ನಿನ್ನ ಪತಿಯನ್ನು ಯುದ್ಧಕ್ಕೆ ಕಳಿಸಿಕೊಡು ದ್ರೌಪದಿ. ವೃಥಾ ಯಾಕೆ ಮಾಡುತ್ತಿ ಚಿಂತೆ? ಕುಟ್ನಾಳ್ ಪರಶುರಾಮ 201 ರೂಪಾಯಿ, ಗ್ಯಾಂಗೇರ್ ಸ್ವಾಮಿ 200 ರೂಪಾಯಿ, ದಾನರ್ ನಾಗದೇವಿ ಬಸಪ್ಪ 500 ರೂಪಾಯಿ, ಓಬಳಾಪುರ ಉಪೇಂದ್ರ ಸ್ವಾಮಿ ಮಗ ವಿರೂಪಾಕ್ಷಪ್ಪ 500 ರೂಪಾಯಿ, ರಾಜ 501 ರೂಪಾಯಿ, ಉಪ್ಪರಳ್ಳಿ ನರಸಪ್ಪ 500 ರೂಪಾಯಿ, ಪಡೇಗೌಡರ ತಿಪ್ಪಯ್ಯ 201 ರೂಪಾಯಿ, ಒಂಟಿ ದುರ್ಗಮ್ಮ ಶಿವಲಿಂಗಪ್ಪ 200 ರೂಪಾಯಿ, ಬೊಬ್ಬದರಳ್ಳಿ ಬೊಮ್ಮದೇವರಳ್ಳಿ ಬಸವರಾಜ್ 201 ರೂಪಾಯಿ, ಎಚ್ ವಿ ಜಿ ಗೌಡ 1000 ರೂಪಾಯಿ, ಕಂದರ್ ದುರ್ಗಪ್ಪ 200 ರೂಪಾಯಿ, ಮಲ್ಕಂಗುಡಿ 200 ರೂಪಾಯಿ, ಹೊಸಗುಡ್ಡ ಶಿವರಾಮ 500 ರೂಪಾಯಿ. ವಂದನೆ ಬಾರ ಪರಶಿವನೇ ತೋರು ಗುರುಬರನೆ ಆಂಜನೇಯನೇ ನಿನಗೆ ವಂದನೆ ಬಾರ ಗುರುಬರನೆ ತೋರು ಶಂಕರನೇ. ಇಂದಿನ ದಿನದೇ ನಿನ್ನಯ ಭಕ್ತರು ಬಯಲಾಟವನ್ನು ಆಡುವರು, ಕೃಷ್ಣ ಲೀಲೆಯ ಆಡುವರು, ಕೃಷ್ಣ ಲೀಲೆಯ ಆಡುವರು. ಅವರನ್ನು ಮನ್ನಿಸೋ, ಅವರನ್ನು ಮನ್ನಿಸೋ. ಆಂಜನೇಯನೇ ನಿನಗೆ ವಂದನೆ ಬಾರ ಪರಶಿವನೇ ತೋರು ಗುರುಬರನೇ. ರುಟಿನ ದಿನದೇ ನಿನ್ನಯ ಬಂದರು ಬಯಲಾಟವನ್ನು ಆಡುವರು. ಗೊತ್ತೇನಮ್ಮ ನಾವು ಕಾಲಕ್ಕೆ ತಕ್ಕಂತ ನಡೆಯಬೇಕು, ನಾವು ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು. ಮೊತ್ತಿನಂತ ಮಾತೊಂದು ಗೊತ್ತೇನಮ್ಮ ನಿಮಗೆ ಗೊತ್ತೇನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ನಾವು ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು. ಐಶ್ವರ್ಯ ಮತ್ತು ಮೇಲೆ ಕೇಳಿ ಪ್ರಾಣವಂತ ಪ್ರಾಣವಲ್ಲವೇ ವಲ್ಲಭ ವಲ್ಲವೇ ಕೇಳು ಕೇಳು. ಅದೇನು ಚೆನ್ನಾಗಿ ಜಲದಿಶ ನಿನ್ನ ಜಗದೊಡೆಯ ಬಿಡಿ ಚೆನ್ನ ಸಂಶಯ. ಮನೋಹರಿ ಇದು ನನ್ನ ನಿನ್ನ ವಿಷಯ. ಹೌದಲ್ಲವೇ? ಹೌದು ಮನೋಹರಿ. ಇದು ನನ್ನ ನಿನ್ನ ವಿಷಯ. ಜಗದೀಶ ಎನ್ನ ಜಗದೊಡೆಯ ಬಿಡಿ ಚೆನ್ನ ಸಂಶಯ. ಇದು ನನ್ನ
ಸುಂದರಿ ಹೇಳುವೆನು ಚೆನ್ನಾಗಿ ಕೇಳು. ಹಾಗೆ ಬಾಮನ ಮೋಹಿನಿ ಎನ್ನ ಮುದ್ದಿನರಾಗಿಣಿ ಅಯ್ಯವಲ್ಲವೇ ಹೇಳುವೆನು ಚೆನ್ನಾಗಿ ಕೇಳು. ಬಾಮನ ಮೋಹಿನಿ ಎನ್ನ ಮುದ್ದಿನರಾಗಿಣಿ ಬಾಮನ ಮೋಹಿನಿ ಎನ್ನ ಮುದ್ದಿನರಾಗಿಣಿ ಹೇಳೆ ಎನ್ನ ಪ್ರೇಮದಾರ ಮಣಿ ಪ್ರೇಮದಾರ ಮಣಿ ಆಗುವೆ ಗಾಬರಿ. ಈ ಯುದ್ಧದ ರೀತಿಯನ್ನು ಬಿಡಿಸಿ ಹೇಳುವೆನು ಚೆನ್ನಾಗಿ ಕೇಳು. ನಿಂದಿನ ದಿನದೋಳ್ಮಣಿ ಪ್ರದೇಶ ಅರಸನಾದ ಮಣಿಮಂತನ ಏಕೈಕ ಪುತ್ರನಾದ ಗಯ ಮಹಾರಾಜನಿಗೆ ಎಣ್ಣೆಯ ಸುದರ್ಶನ ಚಕ್ರದಿಂದ ಅವನ ಶಿರವನ್ನು ಹೊರಗಿಡುವೆನೆಂದು ಶಪಥವನ್ನು ಮಾಡಿದವನು. ಇದನ್ನರಿತ ಗಯನು ನಾರದರ ಮುಖಾಂತರವಾಗಿ ದೃಪದನೆಂದನೆ ಬಳಿ ಹೋಗಿ ಕಲೆ ಶ್ರೀಹರಿಯೊಡನೆ ಯುದ್ಧವನ್ನು ಮಾಡಬೇಕೆಂದು ಕಲಿ ಪಾತ್ರವನ್ನು ಬೇರಿದ ಕಾರಣ ಧನುಂಜಯನೇ ಸರ್ವಸನ್ನದ್ಧನಾಗಿ ಯುದ್ಧಕ್ಕೆ ಬರುತ್ತೇವನು. ಖಂಡಿತೇ ಸುಂದರಿ ಈ ಯುದ್ಧದ ಅಹೇವಲ್ಲವೇ ನೀ ನಿನ್ನ ಅರಮಂದಿರಕ್ಕೆ ತೆರಳು ಕಾಮಿನಿ ಕಲಾಂಸಗಾಮಿನಿ. ಕೃಷ್ಣಮೂರ್ತಿ ಹೇಳಮ್ಮ ರುಕ್ಮಿಣಿ ಬಾಮೆ. ಎಷ್ಟು ಕೋಪ ನನಗೆ ಅದಕ್ಕೆ ಕೋಪ ಬೆಳಕರ್ದಂಗೆಲ್ಲ ಕೋಪ ನಿನಗೆ. ನಗುಮುಗವು ನನ್ನ ತುಟಿಯಲ್ಲಿರುವವರೆಗೂ ಬೆಳಕರಿದ್ರೆ ಕಾಣುವುದಿಲ್ಲ ಕಾಣ್ತೆ. ಒಂದು ಸತಿಯನ್ನು ಕಟ್ಟಿಕೊಂಡ ಮಹಾಪುಣ್ಯಾತ್ಮ ನೀನು. ತುಟಿ ಮೇಲೆ ನಗುವಿನಗು ಬೆಳಕಿನ ಚಂದ್ರ ಕೂಡ ಬಾಡಿ ಹೋಗೋಣ. ಮೋಸಗಾರನು ನೀನು. ಮುಂದುವರಿಸು ನಿನ್ನ ಸಭೆ ಸಭೆ ಆ ಬಳೆ. ಕೃಷ್ಣ ನಿನ್ನ ಲೀಲೆ ತಿಳಿಯಲಿಲ್ಲ ಹೌದು ಜಗಭಂಡ ನಿಮ್ಮಂತವರಿಗೆಲ್ಲ ಅಚ್ಚುಮೆಚ್ಚಿನ ಬಂಡ ನಾನೇ ಅಲ್ಲವೇ? ಬಂಡ ಕೃಷ್ಣ ನಿನ್ನ ಲೀಲೆ ತಿಳಿಯಲಿಲ್ಲ ಕೃಷ್ಣ ನಿನ್ನ ಲೀಲೆ ತಿಳಿಯಲಿಲ್ಲ
ದೇವ ನಾವಿನ್ನು ಯುದ್ಧ ರಂಗಕ್ಕೆ ಹೋಗೋಣ. ಹಾ. ಅತಿ ಜಾಗೃತಿಯಿಂದ ರಣರಂಗದಡಿ ಚೂಟಿಂದ ರಥೊಮ್ಮೆ ಸಾರಥಿ ಅತಿ ಜಾಗೃತಿ. ತನ್ನ ಇಷ್ಟದಂತಾಗಲಿ ದೇವ. ಸಮರಕ್ಕನುಸಾರವಾಗಿ ಬಂದು ವಂದನೆ ಮಾಡಬೇಕೆ ಕಲಿಪಾರ್ಥ ಗುರುಗಳತಿ ಸಮರ್ಥ. ಆಹೋ ಜನದಾಕ್ಷರೇ ಅಹೋ ಕಲಿಪಾರ್ಥನೆ ಮೂರು ಲೋಕಂಗಳೋಳ ನೇತ್ರದೋಳ ದಿನ ದಯಪಾರನೆ. ಈ ಬಡ ಮಧ್ಯ ಪಾಂಡವರ ಮೇಲೆ ಕಷ್ಟ ನಿಷ್ಠರು ನಿನಗೆ ಹೇಗೆ ತಾಗಿತು? ಮಧ್ಯ ಪಾಂಡವರಿಗೆ ನಿನಗೆ ಹೇಗೆ ಕನ್ನಿಕರ ಹುಟ್ಟಿದು? ಮರದೊಳಗೆ ನಾನು ನೆನೆ ಉದುರುವಾಗ ಪಕ್ಕದಲ್ಲಿ ಇರುವ ಹಸಿರಲ್ಲಿ ಪಕ್ಕ ನೆನಗುತ್ತಿರುವಂತೆ. ಆಹೋ ಮುರಹರ ಶ್ರೀರಾತ್ರಿಯೋಳು ಉದ್ಭವಿಸಿದ ಲಕ್ಷ್ಮಿಯವರ ಅಯ್ಯೋ ನಾನು ಕಷ್ಟದ ಕಾರ್ಮಂಡಿಯೋಳು ಮುಳುಗಿ ತೇಲಾಡುತ್ತಿರುವ ಸಂಗತಿ ನಡೆಸುವ ನಗದರಣೆ ಎಲ್ಲ ಮಡಿಯ ಜೀವ ನಡೆಸುವ ಮಗನೇ. ಅಹೋ ಮಾತ್ರ ಏನು ಕೇಳು. ಪರಮಾತ್ಮ ವಿಜಯ ಪರಮಾತ್ಮ
ಕಲಿಪಾರ್ಥ. ಪರಮಾತ್ಮ ಅಸುರ ಕುಲವೆಂಬ ರಾಕ್ಷಸರಂ ನಿಂತ ನಿಲುವಲ್ಲಿ ಸೀಳಿ ಕದಂಬರ ಮುಕುಟವಂ ಬಗೆದು ಬಿಲ್ ವಿದ್ಯೆದೊಳ್ಳಿ ಪೂಡನೆಂದು ಬಿರುದಾಂಕಿತನಾದ ಕಲಿಪಾರ್ಥ. ಈ ಲೋಕದೊಳು ಕೃಷ್ಣ ಅರ್ಜುನ ಎಂದರೆ ಒಂದೇ ಪ್ರಾಣವಾದರೂ ಎರಡು ದೇಹದಂತಿರುವೆವು. ಅಂದಿನ ದಿನದೊಳಗೆ ಗಯ ಮಹಾರಾಜನಿಗೆ ಶಾಪವನ್ನು ಕೊಟ್ಟಿರುವ ನಿಜ. ಆದರೆ ಆ ಶಾಪ ವಿಮೋಚನೆಯ ಮಾತನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದು ಸಾಧ್ಯವಿಲ್ಲದ ಮಾತು. ನೀನೇಕೆ ರಣರಂಗದೆಡೆಗೆ ಬಂದೆ ಫಲ್ಗುಣ? ತಿಳಿಸೋ ನಿನ್ನ ವಿಚಾರವನ್ನು ಈ ಕ್ಷಣ. ಓ ಜನಾರ್ದನೆ, ಶಾಸ್ತ್ರಾಸ್ತ್ರಗಳನ್ನು ಕಟ್ಟಿರಿಸಿ ರಾಶಿ ರಾಶಿಯಾಗಿ ನಟ್ಟಿರುವೆ ನೋಡು. ಈಗ ನಿನ್ನ ಶಾಸ್ತ್ರಾಸ್ತ್ರಗಳನ್ನು ಎನ್ನ ಮುಂದೆ ಸರಿಯೋಲವು. ಗಂಧರ್ವನಾದ ಗಯಮಾರನ್ನು ಬಿಡುವ ಕೇಶವರೇ, ಯುದ್ಧ ಮಾಡಲು ನಿನ್ನಿಂದ ಎನ್ನುವೇ. ಅಹೇ ಕಲಿಪಾರ್ಥ, ಹೇಳುವೆನು ಚೆನ್ನಾಗಿ ಕೇಳು. ನೀನು ಚೆನ್ನಾಗಿ ಹೇಳು ಪರಮಾತ್ಮ. ವಿಜಯ ಕೇಳು ಮೇಲ್ವದೀಗ, ಎತ್ತ ನುಡಿಯನು ಆಲಿಸು ಬೇಗ. ಕಳವ ಹೂಡಿ ಕರ್ಗವ ಮಾಡಿ ಯುದ್ಧವ ಕೈಯೊಣ, ಯುದ್ಧವ ಮುಗಿಸೋಣ. ಅಹೋ ಪಾಲ್ಗುಣ, ಪರಮಾತ್ಮ ನಿನ್ನ ಧೈರ್ಯಕ್ಕೆ ಮೆಚ್ಚಿದೆ ಮೆಚ್ಚಿದೆ. ಬಲ ಬಲ. ಹ, ನನ್ನಲ್ಲಿರುವ ಬಾಣಗಳಲ್ಲಿ ಅತಿ ಬಲಿಷ್ಠವಾದ ಅಸ್ತ್ರವೆಂದರೆ ನಾರಾಯಣಾಸ್ತ್ರ ಬಾಣವು. ಅದನ್ನು ಹೂಡಿ ಒಡೆವೆನು. ಇದಕ್ಕೆ ತಕ್ಕ ಅಸ್ತ್ರವೆಂದರೆ ಇಂದ್ರಕೀಲಾದ್ರಿಯೋ ಚಂದ್ರಶೇಖರೊಡನೆ ಬಂಧೂರತರವಾದ ಕಾಳಗಂ ಮಾಡಿ ನೀನು ಆತನಿಂದ ಬಹುಮಾನವಾಗಿ ಪಡೆದ ಆ ನಿನ್ನ ಪಾಶುಪತಾಸ್ತ್ರವನ್ನು ಹೂಡಿಬಿಡಿ. ಖಂಡಿಯ ಕಲಿಪಾರ್ಥ, ಹೂಡಿಬಿಡಿ ಆ ನಿನ್ನ ಪಾಶುಪತಾಸ್ತ್ರ. ಆಹೋ ಮುರಹರ, ಇದರಲ್ಲಿ ಇಲ್ಲದಿದ್ರೆ ಸಾಕು ಮಾಡಿ ಈ ಕಪಟಾಚಾರ. ಈಗ ಓಡಿ ಓಡಿ ನಿನ್ನ ಪಾಶುಪತಾಸ್ತ್ರ ತೋರಿಸಿ ಅರ್ಚಿಸುತ್ತಿಯ ಸಾಮರ್ಥ್ಯ. ಎಲ ಸಾರಥಿ, ಎನ್ನಯ ನಾರಾಯಣಾಸ್ತ್ರ ಬಾಣವು ಫಲ್ಗುಣನ ಪಾಶುಪತಾಸ್ತ್ರವು ಗಗನಕ್ಕೆ ಹಾರಿ ಮಿಂಚು ಗುಡುಗಿನಂತೆ ಆರ್ಭಟಿಸುತ್ತಿವೆ. ಇದೇ ಸರಿಯಾದ ಸಮಯವು. ಎನ್ನಲ್ಲಿರುವ ಸುದರ್ಶನ ಬಿಟ್ಟು ಆ ಗಂಧರ್ವನ ಶಿರವನ್ನು ಅರಿವೇನು ಸಾರಥಿ. ಅತಿ ಜಾಗೃತಿ. ತಮ್ಮಿಷ್ಟದಂತಾಗಲಿ ದೇವ. ಹೊಳಿರೇಲೈ ಸಾರಥಿ, ಇದೇನು
ಆಶ್ಚರ್ಯ ಹಾ. ನಮ್ಮ ಹಿರುವರ ಸರಿ ಭಾವನೆಗಳ ಆಕಾಶಕ್ಕೆ ಹಾರಿ ಗುಡುಗುಡು ಮುಂಚೆಗಳು ಶಬ್ದಾಟ ಮಾಡ್ತಿದ್ದವು. ಅಯ್ಯೋ ಶಿವ ಶಿವ, ಆ ಕಠೋರ ಶಬ್ದಕ್ಕೆ ನನ್ನಿಂದ ತಡೆಯಲಾಗದು. ಎಲ್ಲಾ ಸಾರಥಿ ಭೂಪತಿ ಸಾರಥಿ, ಇಲ್ಲೇ ಸ್ವಲ್ಪ ವಿಶ್ರಾಂತಿ ಅಂತ ಹೇಳಿದ್ರು ಸಾರಥಿ. ಹಾದಿ ಜಾಗೃತಿ. ತಮ್ಮಿಷ್ಟದಂತಾಗಲಿ ದೇವ. ಎಲ್ಲ ಸಾರಥಿ ಭೂಪತಿ ಸರಿಬಾಣಗಳ ಸದ್ದಿಗೆ ಕಲಿಪಾರ್ತನ ಕುಂತಿ ಪುತ್ರನಾದ ಕಲಿಪಾರ್ತನು ತನ್ನ ಕರ್ಣಗಳನ್ನು ಮುಚ್ಚಿಕೊಂಡು ಕೆಳಗೆ ಕುಂತಿದವನು. ಹಾ ಇದೇ ಸರಿಯಾದ ಸ್ಥಳವು. ಹಾ ಎನ್ನಲ್ಲಿರುವ ಸುದರ್ಶನನ್ನು ಬಿಟ್ಟು ಆ ಗಯನ ಶಿರವನ್ನು ಹರಿವೆನ್ನು ನೋಡು ಸಾರಥಿ, ಅತಿ ಜಾಗ್ರತೆ. ತಮ್ಮಿಷ್ಟದಂತಾಗಲಿ ದೇವ. ನಾರಾಯಣ ಈಗ ಬರುತ್ತಿರೋಯ್ಯ. ಅಹೇ ಧನುಂಜಯ, ಸ್ವಲ್ಪ ತಾಳು, ಎನ್ನ ಮಾತನ್ನು ಕೇಳು. ನನ್ನ ಶಾಪದಂತೆಯೇ ಗಯನ ಗಂಧರ್ವನ ಶಿರವು ಹರಿಯಿತು. ಇನ್ನು ಮೇಲೆ ಗಂಧರ್ವನಿಗೂ ಮತ್ತು ದ್ರುಪದಾನಂದನಿಗೆ ಪ್ರಾಣದಾನವನ್ನು ಮಾಡುವೆ. ಧನುಂಜಯ, ಸ್ವಲ್ಪ ತಾಳು, ನನ್ನ ಮಾತನ್ನು ಕೇಳು ಈ ಕ್ಷಣ. ಭೂಪತಿ ನಮ್ಮ ಪಟ್ಟಣಕ್ಕೆ ರಥವನ್ನು ಬಿಡುವಂತನಾಗ ಸಾರಥಿ. ಜಾಗೃತಿ. ತಮ್ಮಿಷ್ಟದಂತಾಗಲಿ ದೇವ.